ವೀಕ್ಷಕರೇ ನಮಸ್ಕಾರ. ಮಂಡ್ಯದಲ್ಲಿ ನಟೋರಿಯಸ್ ರೌಡಿ ಡೇಂಜರ್ ಶಿವನ ಅಟ್ಟಹಾಸ. ಮೀಟರ್ ಬಡ್ಡಿ ಕೊಟ್ಟಿಲ್ಲ ಎಂದು ಯುವಕನ ಮೇಲೆ ಅಟ್ಯಾಕ್, ಹಲ್ಲೆಯ ವಿರುದ್ಧ ದೂರು ನೀಡಿದ್ದಕ್ಕೆ ನಿರಂತರವಾದಂತಹ ದಾಳಿ. ಮಂಡ್ಯದಲ್ಲಿ ರೌಡಿ ಡೇಂಜರ್ ಶಿವನ ಅಟ್ಟಹಾಸ. ಥರ್ಡ್ ರೇಟ್ ಕ್ರಿಮಿನಲ್ಸ್ಗಳೆಲ್ಲ ಬೀದಿಗೆ ಬಂದು ಜನಸಾಮಾನ್ಯರಿಗೆ ಹೊಡೆಯೋದ. ಮೀಟರ್ ಬಡ್ಡಿ ಕೊಟ್ಟಿಲ್ಲ ಅಂತ ಹೇಳಿ ಆತನ ಮೇಲೆ ಮಾರಣಾಂತಿಕ ಹಲ್ಲೆಯ ವಿರುದ್ಧ ದೂರು ನೀಡಿದ್ದಕ್ಕೆ ನಿರಂತರ ಅಟ್ಯಾಕ್ ಮಾಡ್ತಾನೆ. ಮುಖ ಮೂತಿ ನೋಡದೆ ಮಾರಣಾಂತಿಕ ದಾಳಿ. ಬಡ್ಡಿ ದುಡ್ಡಿಗೆ ಕೊಲ್ಲೋ ಹಂತಕ್ಕೆ ಹೋದ್ನ ಶಿವ. ಮೋಹನ್ ಎಂಬ ವ್ಯಕ್ತಿಗೆ ಶಿವನ ಶಿಷ್ಯರಿಂದ ಡೆಡ್ಲಿ ಅಟ್ಯಾಕ್. ಬಾಲ ಬಿಚ್ಚಿದ ರೌಡಿ ಶಿವನ ವಿರುದ್ಧ ಕ್ರಮ ಯಾವಾಗ? ಯಾಕೆ ಮೀನಾಮೇಷ ಎಣಿಸ್ತಿದ್ದೀರಿ? ಡಿಜಿಪಿ ಅವರೇ ನೋಡಿ ರೌಡಿ ಶಿವನ ಅಟ್ಟಹಾಸ. ಡೇಂಜರ್ ಶಿವನ ಕ್ರೌರ್ಯಕ್ಕೆ ನಲುಗಿದ ಮಂಡ್ಯ. ರೌಡಿ ಶಿವನ ಚೇಲಾಗಳಿಂದ ಹಲ್ಲೆ. ಅನೇಕ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂತಹ ವ್ಯಕ್ತಿ ಡೇಂಜರ್ ಶಿವಕುಮಾರ್, ಆಕಾಶ್ ಮತ್ತು ದೀಕ್ಷಿತ್ರಿಂದ ಹಲ್ಲೆ ಆರೋಪ. ಬಡ್ಡಿ ದಂಧೆ ಮಾಡ್ತಾ ಇದ್ದ ಡೇಂಜರ್ ಶಿವ. ಬಡ್ಡಿ ಕೊಡಲಿಲ್ಲವೆಂದು ಅಟ್ಟಾಡಿಸಿ ಹೋದಂತಹ ಶಿವನ ಶಿಷ್ಯರು. ಮಂಡ್ಯ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಬಳಿ ಸಂತ್ರಸ್ತನ ಮೇಲೆ ದಾಳಿಯಾಗುತ್ತೆ. ಮಂಡ್ಯದಲ್ಲಿ ರೌಡಿ ಡೇಂಜರ್ ಶಿವನ ಅಟ್ಟಹಾಸ. ಈ ತರಹ ರೌಡಿಗಳು ಅಟ್ಟಹಾಸ ಮೆರಿತಾ ಇದ್ರೆ ಹೆಂಡತಿ ಮುಂಡೆ ಆಗ್ತಾಳೆ, ಹೆಣ್ಮಕ್ಳು ವಿಧವೆ ಆಗಬೇಕಾಗಿ ಬರುತ್ತೆ ಎಚ್ಚೆತ್ತುಕೊಳ್ಳದೆ ಇದ್ದರೆ. ಥರ್ಡ್ ರೇಟ್ ಕ್ರಿಮಿನಲ್ಸ್ಗಳೆಲ್ಲ ಬಡ್ಡಿ ದಂಧೆಗಿಳಿದ್ರೆ ಹೆಂಗ್ರಯ್ಯ? ಅನೇಕ ಪೊಲೀಸ್ ಪರೇಡ್ಗಳಲ್ಲಿ ಈ ಡೇಂಜರ್ ಶಿವನನ್ನು ನಾವು ನೋಡಿರ್ತೀವಿ. ಪೊಲೀಸರ ಮುಂದೆ ಕೈ ಕಟ್ಟಿ ನಿಂತ್ಕೊಂಡು ನಾನೀಗ ಸೊಬಗನಾಗಿದ್ದೀನಿ ಅನ್ನೋ ತರಹ ಬಿಲ್ಡಪ್ ಎಲ್ಲ ಕೊಡ್ತಿದ್ದ ಈತ ಈ ನೋಡಿ ನಮ್ಮ ರಾಜ್ಯದಲ್ಲಿ ಅದೆಷ್ಟೋ ರೌಡಿಗಳೀಗ ರಾಜಕಾರಣಿಗಳಾಗಿದ್ದಾರೆ. ಈ ಡೇಂಜರ್ ಶಿವನ ವಿರುದ್ಧ ಅನೇಕ ಆರೋಪಗಳಿದ್ದಾವೆ. ಅನೇಕ ಪೊಲೀಸ್ ಪರೇಡ್ಗಳೆಲ್ಲ ಈತ ಬರ್ತಾನೆ. ಈತ ಸದ್ದೇ ಇಲ್ಲದೆ ಬಡ್ಡಿ ದಂಧೆಗಿಳಿದಿದ್ದ. ಮೀಟರ್ ಬಡ್ಡಿ ದಂಧೆ. ಬಡವನ ದೇಹದಲ್ಲಿರುವ ಅಷ್ಟು ಲೀಟರ್ ರಕ್ತಗಳನ್ನ ಹೀರಿ ಕುಡಿಯೋದಕ್ಕಿರೋ ಒಂದೇ ಒಂದು ಮಾರ್ಗ, ಅದು ಮೀಟರ್ ಬಡ್ಡಿ ದಂಧೆ. ಕೊಟ್ಟಷ್ಟು ಮುಗಿಯೋದಿಲ್ಲ. 100 ರೂಪಾಯಿ ಕೊಟ್ಟಿರ್ತಾನೆ ಅಸಲು. ಅವನು ಬಡ್ಡಿ ಕಟ್ಟಿ 50 ಲಕ್ಷಕ್ಕೆ ಹೋಗಿರುತ್ತೆ. ಆದರೂ ಅಸಲು ಕೊಡೋದಕ್ಕಾಗೋದಿಲ್ಲ. ಈ ಬಡ್ಡಿ ದುಡ್ಡು ಕಟ್ಟಿ ಸತ್ತೋದ ಬಡವ. ಈ ತರಹದ ದಂಧೆಗೆ ಇಳಿದಿದ್ದ ಈ ಡೇಂಜರ್ ಶಿವ ಅನ್ನೋ ಆರೋಪ ಇದೆ. ಆ ಮೀಟರ್ ಬಡ್ಡಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಶಿವನ ಶಿಷ್ಯರು ಹೋಗಿ ಅಟ್ಯಾಕ್ ಮಾಡ್ತಾರೆ. ನಮ್ಮ ಡೇಂಜರ್ ಶಿವನ ಬಡ್ಡಿ ದುಡ್ಡು ಕೊಟ್ಟಿಲ್ವಾ ಅಂತ. ಈ ರೌಡಿಗಳ ಬಾಲ ಬಿಚ್ಚೋದಕ್ಕೆ ಕಾರಣ ಇಲ್ಲಿನ ಪೊಲೀಸ್ ಇಲಾಖೆ. ತಿಂಗಳಿಗೊಮ್ಮೆ ಮನೆಗೆಲ್ಲ ಭೇಟಿ ಮಾಡ್ತೀರಿ, ರೌಡಿಗಳ ಆಕ್ಟಿವಿಟೀಸ್ ಹೆಂಗಿದೆ ಅಂತ ಹೇಳಿ. ಸೊ ಈ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡಲಿಲ್ವಾ? ಈ ಬಗ್ಗೆ ಸಂತ್ರಸ್ತ ಮಾತನಾಡಿದಾನೆ, ಕೇಳಿಸ್ಕೊಳ್ಳಿ. ಕಂಪ್ಲೇಂಟ್ ಮಾಡಾದ್ಮೇಲೆ ಬಂದು ಡೇಂಜರ್ ಶಿವನ ಸ್ಟೇಷನ್ ಕಂಪ್ಲೇಂಟ್ ಮಾಡಾದ್ಮೇಲೆ ಬಂದು ನಮ್ಮ ಸ್ಟ್ಯಾಂಡಲ್ಲೇ ಬಂದು ಹೊಡೆದಾನೆ. ಸ್ಟೇಷನಿಂದ ಬಂದು ಆಚೆ 5 ನಿಮಿಷ ಆಗಿರಲಿಲ್ಲ. ಬಂದು ಸ್ಟ್ಯಾಂಡಲ್ಲಿ ನುಗ್ಗಿದ, ಗಲಾಟೆ ಮಾಡಿ ನಾನು ಜೀವ ಬೆದರಿಕೆ ಹಾಕಿ ನಾನು ಕಂಪ್ಲೇಂಟ್ ಮಾಡಿದೆ. ಕಂಪ್ಲೇಂಟ್ ಮಾಡಿ 10 ನಿಮಿಷ ಆಗಿಲ್ಲ. ಸ್ಟೇಷನಿಂದ ಆಚೆ ಬಂದ್ಮೇಲೆ ಸ್ಟೇಷನಲ್ಲಿ ವಾರ್ನ್ ಮಾಡೋದ್ಮೇಲೆ ನನಗೆ ಬಂದು ಗಲಾಟೆ ಮಾಡಿ ಹೊಡೆದವನೇ ಸರ್. ಈ ವ್ಯಕ್ತಿ ಮೋಹನ್ ಅಂತೇಳಿ ಆ ರೌಡಿಯ ಅಟ್ಟಹಾಸಕ್ಕೆ ನಲುಗಿ ಹೋದ ವ್ಯಕ್ತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಶ್ವಥ್ ಈಗ ಫೋನ್ ಸಂಪರ್ಕದಲ್ಲಿ. ಅಶ್ವಥ್, ರೌಡಿಗಳು ಬೀದಿಗಿಳಿದು ಅಟ್ಟಹಾಸ ಮೆರೀತಿದ್ದಾರೆ ರಾಜ್ಯದಲ್ಲಿ. ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಜೊತೆಗೆ ಈ ಸಂತ್ರಸ್ತ ಮೋಹನ್ ಆತನ ಅಳಲನ್ನು ಕೂಡ ತೋಡಕೊಳ್ತಿದ್ದಾನೆ ವಿಡಿಯೋದ ಮುಖಾಂತರವಾಗಿ. ಈ ರೌಡಿ ಡೇಂಜರ್ ಶಿವ ಯಾಕೆ ಹೊಡೆದ? ಯಾಕೆ ಈ ಡೆಡ್ಲಿ ಅಟ್ಯಾಕ್ ಆಯ್ತು ಅಶ್ವಥ್? ಸಾಹಿಲ್, ಮಂಡ್ಯದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮುಂದುವರಿತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಮಂಡ್ಯದಲ್ಲಿ ಈತ ಮೋಹನ್ ಅಂದ್ರೆ ಒಬ್ಬ ಸಂತ್ರಸ್ತ ಏನಿದಲ್ಲ, ಆತ ಒಂದು ದೂರನ್ನ ಕೂಡ ಕೊಡ್ತಾರೆ. ದೂರನ್ನ ಕೊಟ್ಟ ನಂತರವೂ ಕೂಡ ಆತನ ಮೇಲೆ ಅಟ್ಯಾಕ್ ಮಾಡಿರುವಂತಹ ಒಂದು ಪ್ರಕರಣ ಈಗ ಮಂಡ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹದ್ದು. ಅಂದ್ರೆ ಏನು ರೌಡಿ ಶೀಟರ್ ಆಗಿರುವಂತಹ ಶಿವ ಇದಾರಲ್ಲ, ಆತ ಏನು ಒಂದಷ್ಟು ಮೀಟರ್ ಬಡ್ಡಿ ವ್ಯವಹಾರವನ್ನ ಮಾಡ್ತಾ ಇದ್ದ. ಅಂದ್ರೆ ಬಡ್ಡಿಗೆ ಹಣವನ್ನ ಕೊಡುವುದು,
ಮತ್ತೆ ಹಣವನ್ನ ಕೊಡದಂತ ಇರುವವರಿಗೆ ಅವ್ರಿಗೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಕಿರುಕುಳ ಕೊಡುವಂತಹ ಒಂದು ಪ್ರಕರಣಗಳು ಆ ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂತಹದ್ದು. ಅದರಲ್ಲೂ ಕೂಡ ಈ ತರ ಶಿವನ ಏನೋ ಒಂದು ಉಪಟಳ ಇದೆಯಲ್ಲ, ಅವನ ಒಂದು ಉಪಟಳ ತುಂಬಾ ಜಾಸ್ತಿ ಆಗ್ತಿತ್ತು ಅಂತ ಹೇಳ್ಬೋದು. ಅಂದ್ರೆ ಈಗಾಗಲೇ ಸಂತ್ರಸ್ತ ಮೋಹನ್ ಏನಿದಾನಲ್ಲ, ಆತನಿಗೂ ಕೂಡ ಒಂದಷ್ಟು ಹಣವನ್ನ ಈತ ರೌಡಿ ಶೀಟರ್ ಆಗಿರುವಂತಹ ಶಿವ ಏನು ಹಣವನ್ನ ಕೊಟ್ಟಿದ್ದ, ಹಣವನ್ನ ವಾಪಸ್ ಕೊಡದೇ ಇದ್ದಾಗ ಮತ್ತೆ ಜೊತೆಗೆ ಒಂದಷ್ಟು ಬಡ್ಡಿ ಹಣವನ್ನ ವಾಪಸ್ ಕೊಡ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಆತನ ಮೇಲೆ ಹಲ್ಲೆ ಮಾಡಿರುವಂತದ್ದು. ಜೊತೆಗೆ ಏನಂತಂತಂದ್ರೆ ಈತ ಯಾವ ರೀತಿಯಾಗಿ ಹಲ್ಲೆ ಮಾಡಿದ ಅಂತಂತಂದ್ರೆ, ಅಂದ್ರೆ ಶಿವನ ವಿರುದ್ಧ ಹೋಗಿ ಪೊಲೀಸರಿಗೆ ದೂರನ್ನ ಕೂಡ ಕೊಡ್ತಾರೆ. ದೂರನ್ನ ಕೊಟ್ಟ ನಂತರ ದೂರ್ ಕೊಟ್ಟ ಮೇಲೆ ಈತನ ಮೇಲೆ ಹಲ್ಲೆ ಮಾಡಿರುವಂತದ್ದು. ಅಂದ್ರೆ ಅಲ್ಲಿಗೆ ಪೊಲೀಸರ ಭಯ ಇಲ್ಲ ಅನ್ನೋದು ಇದರಲ್ಲಿ ಸಾಬೀತಾಗಿರುತ್ತದೆ. ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಅವನ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅವನ ಬಳಿ ಇದ್ದಂತಹ ಒಂದು ಫಾರ್ಚುನರ್ ಕಾರು ಮತ್ತೆ ಅವನ ಐಷಾರಾಮಿ ಜೀವನವನ್ನ ನೋಡಿ ಪೊಲೀಸರು ಕೂಡ ಶಾಕ್ ಆಗಿದ್ರು. ಯಾಕೆಂತಂದ್ರೆ ಈತ ಮಾಡಿರೋ ಕೋಟಿ ಹಣ ಏನಿದೆಯಲ್ಲ, ಆ ಹಣ ಎಲ್ಲವೂ ಕೂಡ ಬಡವರ ರಕ್ತವನ್ನ ಹೀರಿ ಮಾಡಿರುವಂತಹ ಹಣ. ಸೊ ಹಾಗಾಗಿ ಇಂತಹವನ ಮೇಲೆ ಈಗ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಜರುಗಿಸಬೇಕು. ಯಾಕೆಂತಂದ್ರೆ ಈಗಾಗಲೇ ಮಂಡ್ಯ SP ಕೂಡ ಸ್ಥಳಕ್ಕೆ ಹೋಗಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರುವಂತದ್ದು. ಜೊತೆಗೆ DG ಸಲೀಂ ಅವರು ಕೂಡ ಇಂತಹ ಪ್ರಕರಣಗಳಿಗೆ ಮೊದಲು ಕಡಿವಾಣ ಹಾಕುವಂತ ಒಂದು ಕೆಲಸವನ್ನ ಮಾಡಬೇಕು. ಯಾಕೆಂತಂದ್ರೆ ಬೆಂಗಳೂರು ಅಂದ್ರೆ ಮಂಡ್ಯ ಮಾತ್ರವಲ್ಲ, ಇಡೀ ಕರ್ನಾಟಕದಾದ್ಯಂತ ಅತಿ ಹೆಚ್ಚು ಅಂದ್ರೆ ಬಡ್ಡಿ ದಂಧೆಕೋರ ಏನಿದ್ರಲ್ಲ, ಅವರೆಲ್ಲರೂ ಕೂಡ ಬಡವರ ರಕ್ತವನ್ನ ಹೀರುವಂತಹ ಒಂದು ಕೆಲಸವನ್ನ ಮಾಡ್ತಿದ್ರೆ. ಸೊ ಹಾಗಾಗಿ ಇಂಥವ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೂಡ ಜರುಗಿಸಬೇಕಾಗುತ್ತೆ. ಸಾಹಿಲ್, ಅಶ್ವಥ್, ಈಗಾಗಲೇ ಆತನ ಮುಖಾಮೂತಿ ನೋಡದಲ್ಲೇ ಹಲ್ಲೆ ಆಗಿದೆ. ಒಂದ್ ವೇಳೆ ಈತನ ಪ್ರಾಣಕ್ಕೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಕತೆ ಅಂತ? ಖಂಡಿತ ಸಾಹಿಲ್. ಯಾಕೆಂತಂದ್ರೆ ಅವರ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನ ಆತನ ಮೇಲೆ ಹಲ್ಲೆ ಆಗಿರುವಂತಹ ದೃಶ್ಯಾವಳಿಗಳೇ ಏನು ಸಾಕ್ಷಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಕೇವಲ ಬಡ್ಡಿ ಹಣವನ್ನ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವನ ಮುಖಾಮೂತಿ ನೋಡದೆ ಕಂಪ್ಲೀಟ್ ಆಗಿ ಅವನನ್ನ ತುಂಬಾ ವಿಕಾರವಾಗಿ, ತುಂಬಾ ವಿಕೃತವಾಗಿ ಅವನ ಮೇಲೆ ಹಲ್ಲೆ ಮಾಡಿರುವಂತದ್ದು. ಸೊ ಈ ತರ ವಿರುದ್ಧ ಈಗಾಗಲೇ ಏನೋ ಒಂದು FIR ಕೂಡ ದಾಖಲಾಗಿರುವಂತದ್ದು. FIR ದಾಖಲಾದ್ಮೇಲೂ ಕೂಡ ಈತನನ್ನ ಹೋಗಿ ಹುಡಿಕೊಂಡೋಗಿ ಹೊಡೆದಿದೆಯಲ್ಲ, ಅದು ಬಹಳ ದೊಡ್ಡ ಅಪರಾಧ. ಸೊ ಹಾಗಾಗಿ ಅಂದ್ರೆ ಎಲ್ಲೋ ಒಂದ್ ಕಡೆ ಆತನಿಗೆ ಎಲ್ಲವೂ ಕೂಡ ಅಂದ್ರೆ ಎಲ್ಲವನ್ನೂ ಬಿಟ್ಟು ನಿಂತಿರುವಂತಹ ವ್ಯಕ್ತಿ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಮೊದಲು ಈತನ ಮೇಲೆ ಒಂದು ಸರಿಯಾದಂತಹ ಒಂದು ಕ್ರಮ ಆಗ್ಬೇಕು. ಪೊಲೀಸರು ಈತನ ಮೇಲೆ ಒಂದು ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಬೇಕು. ಮತ್ತೆ ಪೊಲೀಸರು ಇಂಥವರನ್ನ ಮೊದಲು ಬಲಿ ಹಾಕುವಂತ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ. ಸಾಹಿಲ್, ಥ್ಯಾಂಕ್ ಯು ಅಶ್ವಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಈ ತರಹದ ಬಡ್ಡಿ ದಂಧೆಗೆ ಇಳಿದು ಅಮಾಯಕರನ್ನ ಹೊಡೆಯುವ ಬಡ್ಡಿ ಮಕ್ಕಳ ಅಟ್ಟಹಾಸಗಳು ನಿಲ್ಲಬೇಕು. ಪೊಲೀಸ್ ಇಲಾಖೆ ಚಂದಕ್ಕಂತ ಹೇಳಿ ದೂರು ದಾಖಲು ಮಾಡೋದಲ್ಲ. ಒಬ್ಬ ರೌಡಿಯ ವಿರುದ್ಧ ಈ ತರಹದ್ದೊಂದು ಆರೋಪ ಕೇಳಿಬಂದಾಗ ತಕ್ಷಣವೇ ಆತನ ವಿರುದ್ಧ ಕ್ರಮ ಜರುಗಿಸುವಂಥ ಪ್ರಯತ್ನಗಳಾಗಬೇಕು. ಇವತ್ತು ಕಣ್ಣಿನ ಕೆಳಗೆ ಹೊಡೆದವನೇ ನಾಳೆ ದಿನ ಸೊಂಟದ ಕೆಳಗೆ ಹೊಡೆಯೋದಿಲ್ಲ ಅಂತ ಏನು ಗ್ಯಾರಂಟಿ? ಹುಡುಕೊಂಡು ಬಂದು ಹೊಡಿತೀನಿ ಅಂತ ಹೇಳಿ ಜೀವ ಬೆದರಿಕೆಯನ್ನು ಕೂಡ ಹಾಕಲಾಗಿದೆ ಅನ್ನೋ ಆರೋಪ ಇದೆ. ಒಟ್ಟಾರೆ ಸಂಬಂಧಪಟ್ಟಂಥ ಇಲಾಖೆ ತಕ್ಷಣವೇ ಈ ತರಹದ ಪುಡಿ ರೌಡಿಗಳನ್ನು ಬೆಂಡೆತ್ತದೇ ಇದ್ದರೆ ರಾಜ್ಯದಲ್ಲಿ ಮತ್ತಷ್ಟು ಈ ತರಹದ ಪ್ರಕರಣಗಳು ಮುನ್ನೆಲೆಗೆ ಬರ್ತವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.